ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲ ಸೂಪರ್ ಆಗಿ ಹ್ಯಾಪಿ ಆಗಿ ಹೆಲ್ದಿ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಮ್ಯಾನಿಫೆಸ್ಟೇಷನ್ ವಿಡಿಯೋಗೆ ನಿಮ್ಮೆಲ್ರಿಗೂ ಪ್ರೀತಿಯ ವೆಲ್ಕಮ್. ಸೊ ಎಸ್, ನಿಮ್ಗೆ ಆಲ್ರೆಡಿ ತಮ್ಮನೆಲ್ಲ ನೋಡಿ ಗೊತ್ತಾಗ್ಬಿಟ್ಟಿರುತ್ತೆ ಯಾವ ಟೆಕ್ನಿಕ್ ಅಂತ ಹೇಳ್ಬಿಟ್ಟು. ಎಸ್, ಮೇ ಬಿ ಇದನ್ನ ಯಾರೋ ಒಬ್ರು ಮ್ಯಾನಿಫೆಸ್ಟ್ ಮಾಡಿರ್ಬೋದು. ಸೊ ಅದಕ್ಕಾಗಿ ಈ ವಿಡಿಯೋ ನಾನು ನಿಮ್ಗೆ ತಗೊಂಬಂದ್ ಕೊಡ್ತಾ ಇದ್ದೀನಿ. ಇವತ್ತು ನಾನು ಇದನ್ನ ಹೆಂಗ್ ಪ್ರಾಕ್ಟೀಸ್ ಮಾಡ್ತೀನಿ, ಹೆಂಗ್ ನೀವು ಮಾಡಬೇಕು ಮಾಡಬಾರ್ದು ಎಲ್ಲವನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ದಯವಿಟ್ಟು ಶೇರ್ ಮಾಡಿ. ಯಾರಿಗಾದ್ರೂ ಈ ವಿಡಿಯೋ ಸಿಕ್ಕಾಬಟ್ಟೆ ಹೆಲ್ಪ್ ಆಗೇ ಆಗುತ್ತೆ. ಜೊತೆಗೆ ಲೈಕ್ ಕೂಡ ಮಾಡಿ. ಅಂಡ್ ನಿಮ್ಗೆ ಏನಾದ್ರು ಇಷ್ಟ ಆದಲ್ಲಿ ಕಮೆಂಟ್ ಮುಖಾಂತರ ನಂಗೆ ತಿಳಿಸಿ. ಜೊತೆಗೆ ನಿಮ್ಮ ರಿಸಲ್ಟ್ ಕೂಡ ಕಮೆಂಟ್ ಮುಖಾಂತರ ನಂಗೆ ತಿಳಿಸಿ, ಅಥವಾ ನನಗೆ ಪರ್ಸನಲಿ ನೀವು ನನಗೆ ಮೇಲ್ ಸಹ ಕಳಿಸ್ಬೋದು. ಸೊ ದಟ್ ನಾನು ನಿಮ್ಗೆ ಸ್ಟೋರಿಲಿ ಅದನ್ನ ಹಾಕ್ತೀನಿ. ಸೊ ದಟ್ ತುಂಬಾ ಜನಕ್ಕೆ ಅದು ಇನ್ಸ್ಪೈರ್ ಆಗ್ಲಿ ಅನ್ನೋ ಒಂದು ವಿಚಾರಕ್ಕೆ. ಸೊ ಎಸ್, ಇವತ್ತಿನ ಟಾಪಿಕ್ ಮಿರರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಸೊ ಇದನ್ನ ಹೆಂಗ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಂಡ ಹೋಗೋಣ, ಓಕೆನಾ? ಸೊ ಮಿರರ್ ಅಂತ ಬಂದಾಗ, ಇವಾಗ ಒಂದ್ ಮಿರರ್ ಮುಂದೆ ನಿಂತ್ಕೊಂಡಾಗ ಎರಡು ವ್ಯಕ್ತಿಗಳು ಅಥವಾ ಎರಡು ಸೋಲು ಆಪೋಸಿಟ್ ಆಗಿ ನಿಂತಿರ್ತಾರೆ ಅಂಡ್ ಕನೆಕ್ಟ್ ಆಗ್ತಾರೆ. ಬಿಕಾಸ್ ಈ ಕಡೆಯಿಂದನೂ ರಂಜಿತಾನೆ ನಿಂತ್ಕೊಂಡು ಕಾಣಿಸ್ತಿರ್ತಾರೆ, ಆ ಕಡೆಯಿಂದನೂ ರಂಜಿತಾನೆ ನಿಂತ್ಕೊಂಡು ಕಾಣಿಸ್ತಿರ್ತಾರೆ. ಕರೆಕ್ಟ್ ಅಲ್ವಾ? ಸೊ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ಹೇಳ್ತೀನಿ ಅಂದ್ರೆ, ಇದನ್ನ ನೀವು ಹೆಂಗ್ ಫಾಲೋ ಮಾಡ್ಬೋದು ಅಂದ್ರೆ, ಫಸ್ಟ್ ತುಂಬಾ ಕಾಮ್ ಆಗಿರೋ ಜಾಗನ ಸೆಲೆಕ್ಟ್ ಮಾಡ್ಕೊಳ್ಳಿ. ವೆದರ್ ನಿಮ್ ಮನೆ ಆಗಿರ್ಬೋದು, ಅಥವಾ ನೀವೆಲ್ಲಾರು ಒಂದ್ ಪ್ಲೇಸ್ ಹೋಗಿರ್ತೀರೋ ಅಲ್ಲಿ ನಿಮ್ಗೆ ಯಾವ್ದೇ ತರ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋಂತ ಜಾಗ ಇದ್ರೆ ತುಂಬಾ ಬೆಟರು. ಬಿಕಾಸ್ ತುಂಬಾ ಜನ ಗಜಿಬಿಜಿ ಅಂತ ಇದ್ರೆ ಅವ್ರ ಎಲ್ಲಾ ಎನರ್ಜೀಸ್ ನಿಮ್ಗೆ ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಮಾಡ್ತಿರುತ್ತೆ. ಅದಕ್ಕಾಗಿ ತುಂಬಾ ಕಾಮ್ ಆಗಿರೋ ಜಾಗನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ನಿಮ್ ಮನೆ ರೂಮ್ ಆಗಿರ್ಬೋದು, ಅಥವಾ ನೀವೆಲ್ಲ ಟ್ರಿಪ್ ಹೋಗಿದ್ರೆ ಅಲ್ಲಿ ನಿಮ್ಗೆ ಸಪ್ರೇಟ್ ರೂಮ್ ಇದ್ರೆ ಅಲ್ಲಿ ಆಗಿರ್ಬೋದು, ಅದು ನೇಚರ್ ಮಧ್ಯೆ ಎಲ್ಲಾರು ಒಂದ್ ಕಡೆ ಬ್ಯೂಟಿಫುಲ್ ಪ್ಲೇಸ್ ಅಲ್ಲಿ ಒಂದು ಮಿರರ್ ಇದ್ರೆ ಅಲ್ಲಿ ನಿಂತ್ಕೊಂಡು ನೀವು ಮಾಡ್ಬೋದು ಈ ಟೆಕ್ನಿಕ್ ನ, ತೊಂದ್ರೆ ಇಲ್ಲ. ಸೊ ಫಸ್ಟ್ ಹೇಳ್ದಾಗೆ ಕಾಮ್ ಆಗಿರೋ ಜಾಗನ ಸೆಲೆಕ್ಟ್ ಮಾಡ್ಕೋತೀರಾ. ಜೊತೆಗೆ ಕನ್ನಡಿ ಮುಂದೆ ನಿಂತ್ಕೊಳ್ತೀರಾ. ಈ ಕಡೆಯಿಂದನೂ ನಾನೇ ಕಾಣಿಸ್ತೀನಿ, ಆ ಕಡೆಯಿಂದನೂ ನಾನೇ ಕಾಣಿಸ್ತೀನಿ. ಇಬ್ರಿಗೊಬ್ರೊಬ್ರು ರಿಫ್ಲೆಕ್ಟ್ ಆಗ್ತಿರ್ತೀನಿ. ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ಕನ್ನಡಿ ಮುಂದೆ ನಿಂತಾಗ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದನ್ನ ದಯವಿಟ್ಟು ಅಭ್ಯಾಸ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಗೆ ಗೊತ್ತಿರುತ್ತಲ್ವಾ, ಈಗ ಒಂದು ಹುಡುಗ ಹುಡುಗಿ ಅಂತ ಬಂದಾಗ ಡೀಪ್ ಕನೆಕ್ಟ್ ಆಗದೆ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದಾಗ, ಅವ್ರಿಬ್ರು ಆತರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಇಬ್ರ ಮಧ್ಯೆ ಲವ್ ಅಂಡ್ ಅಫೆಕ್ಷನ್ ಜಾಸ್ತಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಹಂಗಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡಿ. ನಿಂತ ತಕ್ಷಣ ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ನೀವು ಹಂಗೆ ನೋಡ್ತಿರ್ಬೇಕು, ಓಕೆನಾ? ಸೊ ಎಷ್ಟಾಗುತ್ತೋ ಅಷ್ಟು ಡೀಪ್ ಸೆಲ್ಫ್ ಲವ್ ನ ಫೀಲ್ ಮಾಡಕ್ಕೆ ಶುರು ಮಾಡಿ, ನಿಮ್ಮನ್ನ ನೀವು ನೋಡ್ಕೊಂಡು. ಅದಾದ್ಮೇಲೆ ನೀವು ಫಸ್ಟ್ ಸೆಲ್ಫ್ ಟಾಕ್ ನ ಮಾಡ್ಬೇಕಾಗುತ್ತೆ. ಏನ್ ಸೆಲ್ಫ್ ಟಾಕ್ ಅಂತ ಕೇಳಿದ್ರೆ, ತುಂಬಾ ಜನ ಇತ್ತೀಚೆಗೆ ಒಂದ್ ಪದನ ಕೊಟ್ಬಿಟ್ಟಿದ್ದಾರೆ, ಸೆಲ್ಫ್ ಲವ್ ಇಸ್ ಲೈಕ್ ಸೆಲ್ಫಿಶ್ ಅಂತ ಹೇಳ್ತಾರೆ. ಬಟ್ ಇಟ್ಸ್ ನಾಟ್ ಸೆಲ್ಫಿಶ್, ಇಟ್ಸ್ ಸೆಲ್ಫ್ ಲವ್. ನಮ್ಮನ್ನ ನಾವು ಪ್ರೀತಿಸ್ತಾ ಇದ್ರೆ ಪ್ರಪಂಚದಲ್ಲಿ ನಾವು ಯಾರನ್ನೂ ಸಹ ಪ್ರೀತಿ ಮಾಡಕ್ ಆಗೋದೇ ಇಲ್ಲ. ಅದನ್ನ ಯಾವಾಗೂ ತಲೆಯಲ್ಲಿ ಇಟ್ಕೊಳ್ಳಿ, ಓಕೆನಾ? ಸೊ ಫಸ್ಟ್ ಸೆಲ್ಫ್ ಟಾಕ್ ಹೆಂಗ್ ಮಾಡ್ಬೋದು ನಿಮ್ಗೆ ಗೊತ್ತಾ? ನಾನಾಗ್ಲಿ ನೀವಾಗ್ಲಿ ಎಷ್ಟೋ ವರ್ಷದಿಂದ ನಮಗ್ ನಾವು ಹಾಯ್ ಹೇಳ್ಕೊಂಡಿರಲ್ಲ, ಅಥವಾ ಹೇ ರಂಜಿತಾ ನೀನ್ ಹೆಂಗಿದ್ಯಾ ಅಂತ ನಾನು ಯಾವತ್ತೂ ಕೇಳೋದೇ ಇಲ್ಲ. ಬೇರೆಯವ್ರನ್ನೆಲ್ರು ಕೇಳಿರ್ತೀವಿ, ಬೇರೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿರ್ತೀವಿ. ನೀನ್ ಯಾವಾಗ ಕೇಳ್ಕೊಂಡಿದ್ಯಾ? ಏ ಹಾಯ್ ರಂಜಿತಾ, ಹೌ ಯು ಅಂತ ನಾವು ನಮ್ಮನ್ ಮಾತಾಡ್ಸ್ಬೇಕು. ನಮ್ಮೊಳಗಡೆನೂ ಒಂದು ಸೋಲ್ ಇದೆ, ಆ ಸೋಲ್ಗೂ ಕೂಡ ನಾವು ಮಾತುಕತೆ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ಸೆಲ್ಫ್ ಲವ್ ಜಾಸ್ತಿ ಆಗುತ್ತೆ, ನಮ್ಮ ಮ್ಯಾನಿಫೆಸ್ಟೇಷನ್ ಫಾಸ್ಟ್ ಆಗಕ್ ಶುರುವಾಗುತ್ತೆ. ಫಸ್ಟ್ ಬಂದ್ಬಿಟ್ಟು ಕನ್ನಡಿ ಮುಂದೆ ನಿಂತ್ಕೊಂಡ್ ಕೂಡ್ಲೆ, ಹಾಯ್ ರಂಜಿತಾ, ಹೇಗಿದ್ಯಾ? ಹೋಪ್ ಯು ಆರ್ ಡೂಯಿಂಗ್ ಗುಡ್ ಅಂಡ್ ಯು ಲುಕಿಂಗ್ ಅಮೇಜಿಂಗ್ ಟುಡೇ. ಎಷ್ಟು ಮುದ್ದ ಕಾಣಿಸ್ತಿದ್ಯಾ, ಐ ಲವ್ ಯು ಸೋ ಮಚ್ ಅಂತ ಹೇಳಿ. ಯು ಆರ್ ಸೋ ಬ್ಯೂಟಿಫುಲ್ ರಂಜಿತಾ ಅಂತ ಹೇಳಿ. ನಿಜವಾಗ್ಲೂ ನಮ್ಮನ್ನ ನಾವು ಪ್ರೀತಿಸೋದು ತುಂಬಾನೇ ಇಂಪಾರ್ಟೆಂಟ್. ಅದನ್ನ ಯಾವಾಗೂ ತಲೆಯಲ್ಲಿ ಇಟ್ಕೊಳ್ಳಿ, ಓಕೆನಾ? ಸೊ ಅದಾದ್ಮೇಲೆ ಐ ಲವ್ ಯು ಸೋ ಮಚ್ ರಂಜಿತಾ, ಅಂಡ್ ನೀನ್ ಎಷ್ಟು ಚೆನ್ನಾಗಿ ನಿನ್ ಲೈಫ್ ನ ನಡ್ಸ್ಕೊಂಡು ಹೋಗ್ತಾ ಇದೀಯಾ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಯು ಆರ್ ಒನ್ ಆಫ್ ದ ಮೋಸ್ಟ್ ಲಕ್ಕಿಯೆಸ್ಟ್ ವುಮೆನ್ ಇನ್ ದ ವರ್ಲ್ಡ್. ಅಂಡ್ ಎಲ್ರು ನಿನ್ ಬಗ್ಗೆ ಒಳ್ಳೇದ್ ಮಾತಾಡ್ತಿದ್ದಾರೆ. ನೀನ್ ತುಂಬಾನೇ ಚೆನ್ನಾಗಿ ನಿನ್ ಕೆಲ್ಸಗಳನ್ನ ಮಾಡ್ತಾ ಇದೀಯಾ. ನೀನ್ ಎಂತೆಂತ ಒಳ್ಳೊಳ್ಳೆ ಡಿಸಿಷನ್ಸ್ ನ ತಗೋತಾ ಇದೀಯ ಲೈಫ್ ಅಲ್ಲಿ. ಓ ಮೈ ಗಾಡ್, ಐ ಆಮ್ ಸೋ ಹ್ಯಾಪಿ ಫಾರ್ ಯು. ನಿನ್ಗೆ ಯಾವಾಗ್ಲೂ ಒಳ್ಳೇದಾಗ್ತಿರುತ್ತೆ ಲೈಫ್ ಅಲ್ಲಿ. ಯು ಆರ್ ಅಮೇಜಿಂಗ್ ಹ್ಯೂಮನ್ ಬೀಯಿಂಗ್ ಅಂಡ್ ಯು ಆರ್ ಆಲ್ವೇಸ್ ಸಕ್ಸಸ್ಫುಲ್ ವುಮೆನ್ ಇನ್ ದ ವರ್ಲ್ಡ್ ಅಂತ ಈ ತರ ನಿಮ್ಮ ಬಗ್ಗೆ ನೀವು ಹೊಗಳ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡಿ. ಏನೂ ತಲೆ ಕೆಡ್ಸ್ಕೊಬೇಡಿ, ಯಾರು ಏನಂತಾರಂತ ಏನೂ ಮ್ಯಾಟರ್ ಆಗಲ್ಲ. ಜಸ್ಟ್ ಸೆಲ್ಫ್ ಅಪ್ರಿಸಿಯೇಷನ್ ಮಾಡ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡಿ. ಜೊತೆಗೆ ನಿಮ್ಮ ಜೊತೆ ನೀವು ಎಷ್ಟಾಗುತ್ತೋ ಅಷ್ಟು ಮಾತಾಡ್ದಾಗ್ಲೇ ನೀವು ಕನೆಕ್ಟ್ ಆಗಕ್ ಸಾಧ್ಯ. ಹಂಗಾಗಿ ಟಾಕ್ ಟು ಯೋರ್ ಸೆಲ್ಫ್. ಒಳ್ಳೇದ್ನೇ ಮಾತಾಡಿ. ದಯವಿಟ್ಟು ಯಾವುದೇ ತರ ನೆಗೆಟಿವ್ ಪದಗಳನ್ನ ಬಳಸ್ಬೇಡಿ. ಅಯ್ಯೋ ನಾನು ಇಂಥ ಡಿಸಿಷನ್ ತಗೊಂಡಿದ್ಕೆ ನನ್ನ ಲೈಫ್ ಇಲ್ಲಿವರೆಗೂ ಬಂದ್ ನಿಂತಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತದೆಲ್ಲ ಬೇಡ.
ಜಸ್ಟ್ ಐ ಲವ್ ಮೈ ಸೆಲ್ಫ್. ಇಲ್ಲಿವರೆಗೂ ನಿಮ್ ಲೈಫಲ್ಲಿ ಏನಾಗಿದೆ ಇಟ್ಕೊಂಡು ಏನ್ ಮಾಡ್ತೀರಾ ಗೈಸ್ ನೀವು? ಇಟ್ಸ್ ಡನ್, ಇಟ್ಸ್ ಓವರ್, ಮುಗೀತ್ ಅದ್ರ ಕತೆ. ಇನ್ ಮುಂದೆ ಏನ್ ಮಾಡ್ಬೇಕು ಅನ್ನೋದೇ ನಮಗ್ ಬೇಕಾಗಿರೋದು, ಕರೆಕ್ಟ್ ಅಲ್ವಾ? ಸೊ ಹಂಗಾಗಿ ನಿಮ್ಮ ಪಾಸ್ಟ್ ಸ್ಟೋರೀಸ್ನ, ಪಾಸ್ಟ್ ಎಕ್ಸ್ನ ಅವ್ರನ್ನೆಲ್ರನ್ನೂ ಬಿಟ್ಬಿಟ್ಟು ಸದ್ಯಕ್ಕೆ ನಾನು ಏನ್ ಮಾಡ್ಬೇಕು, ನನ್ಗೆ ಏನು ಬೇಕು, ಅದಕ್ಕೂ ಮುಂಚೆ ನನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ನಿಮಗೆ ನೀವೇ ಪರ್ಸೆಂಟೇಜ್ ಕೊಟ್ಕೊಳ್ಳಿ. 100ಗೆ ಎಷ್ಟು ಜನಪ್ಪ ವಿಡಿಯೋ ನೋಡ್ತಿರೋ ನಿಮ್ಮನ್ನ ನೀವು ಇಷ್ಟಪಡ್ತೀರಾ? ನಿಮಗೆ ನೀವು ಸೆಲ್ಫ್ ಟಾಕ್ ಮಾಡ್ಕೊಂಡಿದ್ದೀರಾ? ಸೆಲ್ಫ್ ಅಪ್ರಿಸಿಯೇಷನ್ ಮಾಡ್ತೀರಾ? ಯಾವ್ದಾರ ಒಂದು ಅಚೀವ್ಮೆಂಟ್ ಮಾಡಿದಾಗ ಸಾಕಷ್ಟು ಜನ ಬಂದು ನಿಮಗೆ ಕಂಗ್ರಾಚುಲೇಷನ್ ಹೇಳ್ತಾರೆ, ಬಟ್ ನಿಮಗೆ ನೀವೇ ಹೇಳ್ಕೊಂಡಿದ್ದೀರಾ? ಬಿಕಾಸ್ ನಿಮ್ ಒಳಗಡೆ ಇರೋ ಸೋಲು ನಿಮ್ಗೆ ಧೈರ್ಯ ಕೊಟ್ಟಿರುತ್ತೆ, ಕರೇಜ್, ಈ ಎಲ್ಲವನ್ನು ಕೊಟ್ಟು ಪುಷ್ ಮಾಡಿರುತ್ತೆ, ಲಿಟ್ರಲಿ ನಿಮ್ನ ಪುಷ್ ಮಾಡಿರುತ್ತೆ. ಗೋ ಹೆಡ್, ಮಾಡು ಮಾಡು, ಆಗುತ್ತೆ ಮಾಡು, ಏನೋ ಒಂದು ಆಕ್ಷನ್ ತಗೊಂತ ಹೇಳಿರುತ್ತೆ. ಎಷ್ಟು ಜನ ಅದಕ್ಕೆ ಕಂಗ್ರಾಚುಲೇಷನ್ ಅಂತ ಹೇಳಿದಿರಾ? ಅದನ್ನ ನಾನು ಅರ್ಥ ಮಾಡ್ಕೊಂಡು ಪ್ರತಿ ಸಲ ನಾನು ಯಾವ್ದಾದ್ರು ಒಂದು ಅಚೀವ್ಮೆಂಟ್ ಮಾಡಿದಾಗೆಲ್ಲ ಐ ಆಲ್ವೇಸ್ ಸೇ ಐ ಡಿಸರ್ವ್ ಇಟ್ ಅಂಡ್ ಐ ಪ್ರೌಡ್ ಮೈ ಸೆಲ್ಫ್, ಥ್ಯಾಂಕ್ ಯು ಮೈ ಸೆಲ್ಫ್ ಅಂತ ಹೇಳ್ಕೊತೀನಿ. ದಟ್ ಈಸ್ ಸೋ ಇಂಪಾರ್ಟೆಂಟ್. ಬಿಕಾಸ್ ನನ್ನೊಳಗಡೆ ಇರೋದು ಜೀವಕ್ಕೆ ಅಥವಾ ಸೋಲ್ಗೆ ಅದಕ್ಕೂ ಅಪ್ರಿಸಿಯೇಷನ್ ಬೇಕು ಅಂತ ಅನ್ಸಲ್ವಾ? ನಾವೆಲ್ಲರೂ ಎಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ತೀವಿ ಬೇರೆಯವ್ರ ಕಡೆಯಿಂದ ಅಲ್ವಾ? ಹಾಗಾಗಿ ಸೆಲ್ಫ್ ಟಾಕ್ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಜಸ್ಟ್ ಟಾಕ್ ಟು ಯುವರ್ ಸೆಲ್ಫ್ ಎವ್ರಿ ಸಿಂಗಲ್ ಡೇ. ಬೆಳಗ್ಗೆ ಸ್ಪೆಷಲಿ ಮಾಡಿ, ನೈಟೂ ಸಹ ಮಾಡಿ. ಮನೇಲೇ ಇರೋರು ಕೆಲಸ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು ಅಥವಾ ಮನೇಲೇ ಕೆಲಸ ಮಾಡ್ಕೊಂಡಿರೋರು ಖಂಡಿತವಾಗ್ಲೂ 3-4 ಸಲ ಮಾತಾಡಿ, ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಜೊತೆ ನೀವು ಟಾಕ್ ಟು ಯುವರ್ ಸೆಲ್ಫ್. ನಿಮ್ ಒಳಗಡೆ ಇರೋ ದೇಹನ ಅಥವಾ ಆತ್ಮನ ತುಂಬಾ ಮಾತಾಡ್ಸಿ, ಖುಷಿ ಪಡಿಸಿ. ಅಂಡ್ ಅವಾಗ ನಿಮ್ಗೆ ಬೇರೆಯವ್ರನ್ನ ಪ್ರೀತಿಸಕ್ಕೆ ಸಾಧ್ಯ ಆಗುತ್ತೆ, ಬೇರೆಯವ್ರಿಗೆ ಲವ್ ನ ಸ್ಪ್ರೆಡ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಹೋಪ್ ನಿಮ್ಗೆ ಇದು ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್, ಇದರಿಂದ ನಾನು ಹೆಂಗೆ ಮ್ಯಾನಿಫೆಸ್ಟ್ ಮಾಡ್ಬೋದು ಅಂತ ನೀವು ಕೇಳೋದಾದ್ರೆ, ನೆಕ್ಸ್ಟ್ ಬಂದು ಯಾವ್ದಾದ್ರು ಒಂದು ಗೋಲ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವಾಗ್ಲೂ ಹೇಳೋ ತರ ಒಂದೇ ಗೋಲ್ ಆಗಿರ್ಲಿ. ಬಿಕಾಸ್ 2-3 ಗೋಲ್ ಇದ್ದಾಗ ನಿಮ್ಮ ಮೈಂಡು ಅಕ್ಸೆಪ್ಟ್ ಮಾಡಲ್ಲ, ಅಥವಾ ನಿಮ್ಮ ಸಬ್ ಕಾನ್ಶಿಯಸ್ ಅಥವಾ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಹೇಳ್ತಿರುತ್ತೆ ಇದಾಗಲ್ಲ ಆಗಲ್ಲ ಅಂತ. ನಿಮ್ಗೆ ಅವಾಗ ಓಕೆ, ಈ ಮ್ಯಾನಿಫೆಸ್ಟೇಷನ್ ನಂಗೆ ವರ್ಕ್ ಆಗ್ತಿಲ್ಲ, ಈ ಟೆಕ್ನಿಕ್ ನನ್ಗೆ ವರ್ಕ್ ಆಗ್ತಿಲ್ಲ, ಸ್ಟಾಪ್ ಮಾಡ್ಬೇಡ ಅಂತ ಎಷ್ಟೋ ಜನ ಸ್ಟಾಪ್ ಮಾಡಿರೋರು ಇರ್ತೀರಾ. ಯಾವ್ದೋ ಟೆಕ್ನಿಕ್ ನಮ್ಗೆ ವರ್ಕ್ ಆಗ್ತಿಲ್ಲ ಅಂದ್ರೆ ನಾವು ಒಳಗಡೆಯಿಂದ ಕೆಲಸ ಮಾಡ್ಬೇಕು. ಎಕ್ಸ್ಟರ್ನಲಿ ಬಿಟ್ಬಿಡಿ, ಇಂಟರ್ನಲ್ಲಿ ನಾವು ತುಂಬಾ ಕೆಲಸ ಮಾಡ್ಬೇಕು ಅನ್ನೋದ್ ಅರ್ಥ. ಸೊ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಒಂದು ಗೋಲ್ ನ ಸೆಲೆಕ್ಟ್ ಮಾಡ್ಕೋಣ. ಅಥವಾ ನೆಕ್ಸ್ಟ್ 1 ಇಯರ್ ನನ್ ಜೀವನ ಹೆಂಗಿರುತ್ತೆ, ಎಲ್ಲಾ ಏರಿಯಾ, ಎಕ್ಸಾಂಪಲ್ ಮನಿ, ಕರಿಯರ್, ರಿಲೇಶನ್ಶಿಪ್ ಅಂಡ್ ಹೆಲ್ತ್, ಇಷ್ಟನ್ನು ತಗೊಂಡಾಗ ನೆಕ್ಸ್ಟ್ 1 ಇಯರ್ ಅಲ್ಲಿ ನನ್ನ ಲೈಫ್ ಹೆಂಗಿರ್ಬೇಕು, ಇದನ್ನ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಎಕ್ಸ್ಪ್ರೆಸ್ ಮಾಡಿ. ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತೀರಾ ಅಂದ್ರೆ, ಬರೀ ಥ್ಯಾಂಕ್ ಯು ದರೆ ನಂಗೊಂದ್ ಮನೆ ಇದೆ, ಥ್ಯಾಂಕ್ ಯು ದರೆ ನಂಗೊಂದ್ ಜಾಬ್ ಇದೆ, ಥ್ಯಾಂಕ್ ಯು ಯೂನಿವರ್ಸ್ ನನ್ಗಿದ್ದೆ ಇದೆ. ನಿಮ್ಮ ಎಮೋಷನ್ಸ್, ನಿಮ್ಮ ಫೀಲಿಂಗ್ಸ್, ಅಂದ್ರೆ ಇವತ್ತಿಗೆ ನಿಮ್ದು ಒಂದು ಗೋಲ್ ಆಯ್ತಪ್ಪ, ಏನೋ ಒಂದು ಗೋಲ್ ಆಯ್ತು, ಆ ಗೋಲ್ ಆಗಿದ್ರಿಂದ ನಿಮ್ಮ ಲೈಫ್ ಇಡೀ ಚೇಂಜ್ ಆಗ್ತದೆ. ಮೇ ಬಿ ನೀವು ಯಾರೋ ಒಬ್ರು ಬಿಗ್ ಬಾಸ್ ಹೋಗ್ತಿದ್ರ, ಬಿಗ್ ಬಾಸ್ ಇಂದ ಬಂದ್ಮೇಲೆ ನಮ್ಗೆ ಸಾಕಷ್ಟು ದುಡ್ಡು ಬರುತ್ತೆ, ಫೇಮ್, ನೇಮ್ ಎಲ್ಲಾನು ಬರುತ್ತೆ, ಕರೆಕ್ಟ್ ಅಲ್ವಾ? ಅದೆಲ್ಲ ಬಂದಾಗ 1 ಇಯರ್ ಒಳಗಡೆ ನನ್ನ ಲೈಫ್ ಹೆಂಗಿರುತ್ತೆ, ಅದನ್ನ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಇವತ್ತಿಗೆ ಆ ಗೋಲ್ ಆಗಿದೆ ಅನ್ನೋ ತರ ಎಕ್ಸ್ಪ್ರೆಸ್ ಮಾಡಿ. ಸೊ ಹೆಂಗ್ ಮಾಡ್ಬೋದು? ಎಕ್ಸಾಂಪಲ್ ನೋಡಿ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಎಕ್ಸಾಂಪಲ್, ಅದಕ್ಕಿಂತ ಮುಂಚೆ ಇವಾಗ ನಾವ್ ಯಾವ್ದಾರು ಒಂದು ವ್ರತಗಳು ಮಾಡಿದಾಗ ದೇವ್ರ ಹತ್ರ ಕುತ್ಕೊಂಡು ಥ್ಯಾಂಕ್ಸ್ ದೇವ್ರೆ, ನಾನು ಅನ್ಕೊಂಡಿರೋ ತರನೇ ಎಲ್ಲಾನು ಮಾಡ್ಕೊಟ್ಟೆ, ಐ ಆಮ್ ಸೋ ಹ್ಯಾಪಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಅಂದ್ರೆ ನಮ್ ವ್ರತನ ಅನ್ಕೊಂಡಿರೋ ತರನೇ ಮಾಡ್ದೆ, ಸೊ ನನ್ಗೆ ಅನ್ಕೊಂಡಿರೋ ತರ ಕೆಲ್ಸ ಆಯ್ತು ಅಂತ. ಅದೇ ತರ ಕನ್ನಡಿ ಮುಂದೆ ನಿಂತ್ಕೊಂಡು ನೀವ್ ಏನೆಲ್ಲ ಅಚೀವ್ ಮಾಡ್ತಿರೋ ನೆಕ್ಸ್ಟ್ 1 ಇಯರ್ ಅಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡಿ. ಎಕ್ಸಾಂಪಲ್ ನೋಡಿ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಫೈನಲಿ ಇವತ್ತಿಗೆ ನಾನು ಅನ್ಕೊಂಡಿದ್ ಎಲ್ಲಾ ಕನ್ಸ್ಗಳು ಈಡೇರ್ತಿದೆ ಅಂಡ್ ಐ ಆಮ್ ಸೋ ಹ್ಯಾಪಿ. ನನ್ನ ಆರೋಗ್ಯ ತುಂಬಾನೇ ಚೆನ್ನಾಗಿದೆ, ನನ್ನ ಬಾಡಿಲಿರೋ ಎಲ್ಲಾ ಅಂಗಾಂಗಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿವೆ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಬ್ಲೆಸ್ಡ್, ಥ್ಯಾಂಕ್ ಯು ಸೋ ಮಚ್. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ 20 ಲಕ್ಷ ರೂಪಾಯಿ ದುಡ್ಡಿದೆ, ಅದರಿಂದ ನಾನು ಶಾಪಿಂಗ್ ಮಾಡ್ತಾ ಇದ್ದೀನಿ, ಐ ಆಮ್ ಎಂಜಾಯಿಂಗ್, ನನ್ಗೆ ಏನ್ ಬೇಕೋ ಅದನ್ನೆಲ್ಲ ಕೊಂಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮನಿ ನನ್ಗೆ ಯಾವಾಗ್ಲೂ ಹುಡ್ಕೊಂಡ್ ಬರ್ತಾನೆ ಇರುತ್ತೆ, ಥ್ಯಾಂಕ್ ಯು ಸೋ ಮಚ್ ಮನಿ ಅಂತ ಹೇಳಿ. ನನ್ ಕೈಲಿ ನನಗ್ ಬೇಕಾಗಿರೋ ತರ ಡ್ರೀಮ್ ಜಾಬ್ ಇದೆ, ನನ್ಗೆ ಫ್ಲೆಕ್ಸಿಬಲ್ ಇದೆ, ಸ್ಯಾಟರ್ಡೆ ಸಂಡೇ ಹಾಲಿಡೇಸ್ ಕೊಡ್ತಾರೆ, ತುಂಬಾ ಜಾಯ್ಫುಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ತುಂಬಾ ಪೀಸ್ ಆಫ್ ಮೈಂಡ್ ಇಂದ ಕೆಲಸ ಮಾಡ್ತಾ ಇದ್ದೀನಿ. ಐ ಲವ್ ಮೈ ಜಾಬ್ ಅಂಡ್ ಐ ಲವ್ ಮೈ ಕರಿಯರ್ ಅಂತ ಹೇಳ್ಕೊಂಡು ಶುರು ಮಾಡಿ. ರಿಲೇಶನ್ಶಿಪ್ ಅಂತ ಬಂದಾಗ, ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಬೆಸ್ಟ್ ಕೇರಿಂಗ್ ಪಾರ್ಟ್ನರ್ ನ ಕೊಟ್ಟಿರೋದಕ್ಕೆ, ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, ಐ ಲವ್ ಹಿಮ್ ಸೋ ಮಚ್, ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್. ನಾವು ಎಲ್ಲವನ್ನು ಶೇರ್ ಮಾಡ್ಕೋತೀವಿ ಎವ್ರಿ ಸಿಂಗಲ್ ಡೇ ಅಂಡ್ ನಾವು ಕುತ್ಕೊಂಡು ಡಿಸ್ಕಸ್ ಮಾಡ್ತೀವಿ ನಮ್ಮ ಲೈಫಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ನಮ್ಮ ಡಿಸಿಷನ್ಸ್ ಬಗ್ಗೆ.
ಸೊ ಈ ತರ ನೀವು ಮಾತಾಡ್ಬೇಕು. ಜಸ್ಟ್ ನಂಗೆ ಡ್ರೀಮ್ ಜಾಬ್ ಇದೆ ಅಂತಲ್ಲ, ಡ್ರೀಮ್ ಜಾಬ್ ಇಂದ ಬರೋ ಸ್ಯಾಲ್ರಿಯಿಂದ ಏನ್ ಮಾಡ್ತಾ ಇದ್ದೀರಾ, ಮನೆ ತಗೊಳ್ತಾ ಇದ್ದೀರಾ ಅಥವಾ ಯಾರಿಗಾರು ಸೇವಿಂಗ್ಸ್ ಮಾಡ್ತಿದ್ದೀರಾ, ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದೀರಾ, ಏನಕ್ಕೆ ಬಳಸ್ತಾ ಇದ್ದೀರಾ ಅನ್ನೋದನ್ನ ನೀವು ಎಕ್ಸ್ಪ್ರೆಸ್ ಮಾಡಿ. ರಿಲೇಶನ್ಶಿಪ್ ಅಂತ ಬಂದಾಗ ಟ್ರಾವೆಲ್ ಮಾಡ್ತೀರಾ ಪಾರ್ಟ್ನರ್ ಜೊತೆ, ಹೌ ವಂಡರ್ಫುಲ್ ಹ್ಯೂಮನ್ ಬೀಂಗ್ ನಿಮ್ ಲೈಫ್ ಅಲ್ಲಿ ಸಿಕ್ಕಿದ್ದಾರೆ. ವೆನ್ ಇಟ್ ಕಮ್ಸ್ ಟು ಮನಿ ಆಗಿರ್ಬೋದು, ಎಷ್ಟು ಅಮೌಂಟ್ ಬೇಕು, 20 ಲಕ್ಷ ರೂಪಾಯಿ ಇವಾಗ ಸದ್ಯಕ್ಕೆ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ, ಐ ಆಮ್ ಸೋ ಹ್ಯಾಪಿ. ಆ 20 ಲಕ್ಷ ನೀವು ಏನ್ ಪ್ರಾಪರ್ಟೀಸ್ ತಗೋತಿರೋ, ಏನ್ ಮಾಡ್ತಾ ಇದ್ರೋ, ಇಟ್ಸ್ ಅಪ್ ಟು ಯು. ಹೆಲ್ತ್ ಅಂತ ಬಂದಾಗ ಎಷ್ಟು ಚೆನ್ನಾಗಿದೆ, ನಿಮ್ಮ ಸ್ಕಿನ್ ಆಗಿರ್ಬೋದು, ನಿಮ್ಮ ಕೂದಲಾಗಿರ್ಬೋದು, ನೀವು ಜಿಮ್ಗೆಲ್ಲ ಹೋಗಿ ಬಾಡಿ ವೆಯ್ಟ್ ನ ಇನ್ಕ್ರೀಸ್ ಅಥವಾ ಏನು ಮಸಲ್ಸ್ ಟ್ರೈನ್ ಮಾಡ್ತಿರ್ಬೋದು, ಏನೋ ಒಂದು ಇನ್ ಡೀಟೇಲ್ ಆಗಿ ಮಾತಾಡಿ. ನಾಟ್ ಲೈಕ್ ಹ್ಯಾವ್ ಮೈ ಡ್ರೀಮ್ ಜಾಬ್, ಥ್ಯಾಂಕ್ ಯು ಯೂನಿವರ್ಸ್, ಹಂಗಲ್ಲ. ಇನ್ ಡೀಟೇಲ್ ಟಾಕ್ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್. ಅಂದ್ರೆ 1 year ಅಲ್ಲಿ ಅದೆಲ್ಲ ತಗೊಂಡಿರ್ತಿರಲ್ಲ ನೀವೆಲ್ಲ. 1 year 20 ಲಕ್ಷ ಇದೆ ಅಂದ್ರೆ ಮನೆ ತಗೊಂಡಿರ್ಬೋದು, ಇನ್ವೆಸ್ಟ್ ಮಾಡಿರ್ಬೋದು, ಅಥವಾ ನಿಮ್ಗೆ ಬೇಕಾತರ ಲೈಫ್ ನ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ಬೋದಲ್ವಾ. ಸೊ ಹಂಗೆ ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡಿ. ಸೊ ಈ ತರ ಏನೋ ನೀವ್ ಎಷ್ಟೊತ್ತು ಬೇಕಾದ್ರೂ ಮಾತಾಡಿ, ಇಟ್ಸ್ ಟೋಟಲಿ ಅಪ್ ಟು ಯು. ಜಸ್ಟ್ ಫೀಲ್ ಇಟ್. ಸುಮ್ನೆ ಮಾತಾಡೋದಲ್ಲ, ಯಪ್ಪ ದೇವ್ರೆ, ಥ್ಯಾಂಕ್ಸ್ ದೇವ್ರೆ, ಇಷ್ಟೊಂದು ಕೊಟ್ಟಿದ್ಯಾ ನನ್ನ ಲೈಫ್ ಅಲ್ಲಿ, ಐ ಆಮ್ ಸೋ ಹ್ಯಾಪಿ, ಜಾಯ್ಫುಲ್ ಇದೆ, ಎಂಜಾಯ್ ಮಾಡ್ತಾ ಇದ್ದೀರಾ ಅಂದ್ರೆ ಎಮೋಷನ್ಸ್ ಕೂಡ ಆಡ್ ಮಾಡಿ. ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ, ಜಾಯ್ಫುಲ್ ಇದೀನಿ, ಪೀಸ್ ಆಫ್ ಮೈಂಡ್ ಇದೆ, ಐ ಆಮ್ ವೆರಿ ಸ್ಯಾಟಿಸ್ಫೈಡ್, ತುಂಬಾನೇ ಖುಷಿ ಆಗಿದ್ದೀನಿ, ನನ್ನ ಲೈಫಲ್ಲಿ ಎಲ್ಲಾನು ಕೊಟ್ಟಿದ್ಯಾ, ಮನಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾನೆ ಇದೆ, ವಂಡರ್ಫುಲ್ ಹ್ಯೂಮನ್ ಬೀಂಗ್ಸ್ ನನ್ನ ಲೈಫಲ್ಲಿ ಇದ್ದಾರೆ, ಐ ಲವ್ ಮೈ ಬಾಡಿ. ಹಿಂಗೆ ಪದಗಳನ್ನ ಬಳಸಿ ಮಾತಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದನ್ನ ಎಷ್ಟ್ ದಿನ ಮಾಡ್ಬೇಕು ಅಂತ ಕ್ವಶನ್ ಬೇಕಾಗಿಲ್ಲ, ಲೈಫ್ ಲಾಂಗ್ ಮಾಡ್ತಾನೆ ಇರಿ. ನಿಮ್ಮ ಡ್ರೀಮ್ಸ್ ನಿಮ್ಗೆ ಡೈಲಿ ಹೊಸ ಆಸೆಗಳು ಉಟ್ಕೋತಾ ಇರ್ಬೋದು. ಸೊ ಎವ್ರಿ ಸಿಂಗಲ್ ಡೇ ಪ್ರಾಕ್ಟೀಸ್ ಮಾಡಿ. ಇದನ್ನ ಬೇರೆಯವ್ರಿಗೋಸ್ಕರ ಎಲ್ಲ ಮಾಡಕ್ ಆಗಲ್ಲ. ಈ ಟೆಕ್ನಿಕ್ ನ ನಿಮಗೋಸ್ಕರ ನೀವೇ ಈ ಟೆಕ್ನಿಕ್ ನ ಮಾಡ್ಬೇಕಾಗುತ್ತೆ. ಅಂಡ್ ಇನ್ನೊಂದು ವಾರ್ನಿಂಗ್ ಹೇಳ್ಬಿಡ್ತೀನಿ ನೋಡಿ, ಈ ಟೆಕ್ನಿಕ್ ನ ನೀವ್ ಯಾವಾಗ ಮಾಡಬಾರ್ದು ಅಂದ್ರೆ, ನೀವ್ ಯಾವಾಗ ತುಂಬಾ ಬೇಜಾರಾಗಿರ್ತಿರೋ, ತುಂಬಾ ದುಃಖದಲ್ಲಿ ಇರ್ತಿರೋ, ಅಳ್ತಿರ್ತಿರೋ, ತುಂಬಾ ಸ್ಯಾಡ್ ಆಗಿರ್ತಿರೋ, ಅವಾಗ ದಯವಿಟ್ಟು ಕರಣಿ ಮುಂದೆ ನಿಂತ್ಕೊಂಡು ಈ ಟೆಕ್ನಿಕ್ ನ ಮಾಡ್ಬೇಡಿ. ಬಿಕಾಸ್ ನೀವು ಹೆಂಗೆ ಪಾಸಿಟಿವ್ ಆಗಿ ಮಾತಾಡ್ತಿದ್ದಾಗ ಅದು ನಿಮ್ಮ ಲೈಫ್ ಗೆ ರಿಫ್ಲೆಕ್ಟ್ ಆಗುತ್ತೋ, ನೆಗೆಟಿವಿಟಿ ಕೂಡ ಹಂಗೆ ರಿಫ್ಲೆಕ್ಟ್ ಆಗುತ್ತೆ ನಿಮ್ಮ ಜೀವನಕ್ಕೆ. ಅದಕ್ಕಾಗಿ ದಯವಿಟ್ಟು ಯಾವುದೇ ತರ ನೆಗೆಟಿವಿಟಿ ನಿಮ್ಮ ಮೈಂಡ್ ಅಲ್ಲಿ ಇದ್ದಾಗ, ನೀವು ತುಂಬಾನೇ ಡೀಪ್ ಬೇಜಾರಾಗಿದ್ದಾಗ, ದಯವಿಟ್ಟು ಈ ತರ ಟೆಕ್ನಿಕ್ ನ ಕರಣಿ ಮುಂದೆ ನಿಂತ್ಕೊಂಡು ಮಾಡ್ಬೇಡಿ. ಇಟ್ಸ್ ವಾರ್ನಿಂಗ್, ಓಕೆ? ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಅಂಡ್ ಈ ಟೆಕ್ನಿಕ್ ಎಷ್ಟು ದಿನ ಅಂತ ಹೇಳ್ದಾಗೆ, ಎಷ್ಟು ಡೈಲಿ ಮಾಡ್ತಾನೆ ಇರಿ, ಆದಷ್ಟು ಬೇಗ ನಿಮ್ಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ತುಂಬಾ ಈಸಿ. ನಾನು ಇದೆಲ್ಲ ನಂಬಲ್ಲ ಅನ್ನೋರು ಟ್ರೈ ಮಾಡಿ, ಟೆಸ್ಟ್ ಮಾಡಿ, ಬಳಸಿ, ಅಪ್ಲೈ ಮಾಡಿ, ಚೆಕ್ ಮಾಡಿ ನೋಡಿ. ಆಮೇಲೆ ನಿಮ್ಗೆ ಅನ್ಸಿದ್ರೆ ಕಂಟಿನ್ಯೂ ಮಾಡಿ. ನಾನು ಇದನ್ನ ಆಲ್ಮೋಸ್ಟ್ ಎವ್ರಿ ಸಿಂಗಲ್ ಡೇ ಮಾಡ್ತೀನಿ. ನೈಟ್ ಮಲ್ಕೊಳ್ಳೋ ಮುಂಚೆ ಮಾಡ್ತೀನಿ, ಬೆಳಗ್ಗೆ ಎದ್ದಾಗ ಮಾಡ್ತೀನಿ. ಒಂದೊಂದ್ ದಿವಸ ಸ್ಕಿಪ್ ಕೂಡ ಆಗುತ್ತೆ, ಒಂದೊಂದ್ ದಿವಸ ನಾನು ಮರ್ತು ಹೋಗ್ಬೋದು, ಅಥವಾ ನಂಗೆ ಸ್ಕೆಡ್ಯೂಲ್ ಟೈಮ್ ಹಿಂಗಿರ್ಬೋದು. ಅವಾಗ್ಲೂ ಸಹ ಪರವಾಗಿಲ್ಲ, ಮಿಸ್ ಆದ್ರೂ ಪರವಾಗಿಲ್ಲ, ಬಟ್ ಆದಷ್ಟು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಕಣ್ಣಿ ಮುಂದೆ ರೆಡಿ ಆಗ್ಬೇಕಲ್ಲ, ನಾವು ನಿಂತ್ಕೋತೀವಿ. ಅವಾಗ ಟಾಕ್ ಟು ಯುವರ್ ಸೆಲ್ಫ್. ನಿಮ್ಗೆ ಏನ್ ಬೇಕೋ ಅದು ಆಗಿದೆ, ನನ್ನ ಲೈಫಲ್ಲಿ ಇದೆ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ಕೊಂಡು ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡ್ತವೆ. ಎಲ್ಲದ್ರ ಮೇಲೆ ನಂಬಿಕೆ ಇರಬೇಕು, ಫೀಲಿಂಗ್ ಇರಬೇಕು, ಅಂಡ್ ಕನ್ಸಿಸ್ಟೆನ್ಸಿ ಇರಬೇಕು, ಆಕ್ಷನ್ಸ್ ಇರಬೇಕು, ನೀವು ಅಲೈನ್ಮೆಂಟ್ ಆಗಬೇಕು. ಸೊ ಇದನ್ನೆಲ್ಲ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಜೊತೆಗೆ ನೀವು ಕನ್ನಡಿ ಮುಂದೆ ಆದಷ್ಟು ಮಾತಾಡಿದಷ್ಟು ನಿಮ್ಮ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಿಮ್ ಖುಷಿಯಿಂದ ಮಾತಾಡ್ತಿರ್ತೀರಾ ಕನ್ನಡಿ ಮುಂದೆ ನಿಂತ್ಕೊಂಡಾಗ, ಅವಾಗ ನೀವು ಗ್ರಾಟಿಟ್ಯೂಡ್ ಜಾಸ್ತಿ ಕೊಡ್ತೀರಾ. ಸೊ ಯೂನಿವರ್ಸ್ಗೆ ಖುಷಿ ಆಗುತ್ತೆ, ಅಥವಾ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನ್ ಅನ್ಕೊಂಡಿದ್ರೋ ಅದು ತುಂಬಾ ಬೇಗ ಅಲೈನ್ಮೆಂಟ್ ಆಗಿ ನಿಮ್ಮ ವಿಶಸ್ ಕೂಡ ಮ್ಯಾನಿಫೆಸ್ಟ್ ಆಗ್ಬಿಡುತ್ತೆ. ಹೋಪ್ ನಿಮ್ಗೆ ಈ ವಿಚಾರ ಇಷ್ಟ ಆಗಿದೆ ಅಂತ ಭಾವಿಸಿರುತ್ತೆ. ಈ ಟೆಕ್ನಿಕ್ ನಿಮ್ಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಈ ಸಿಂಪಲ್ ಟೆಕ್ನಿಕ್ ನ ಪ್ರಾಕ್ಟೀಸ್ ಮಾಡಿ, ನಿಮ್ಮ ರಿಸಲ್ಟ್ ನ ಆದಷ್ಟು ಬೇಗ ನಂಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ನಿಮ್ಗೆ ನನ್ನ ಜೊತೆ ಸೆಷನ್ ತಗೊಳ್ಳೋ ಇಂಟ್ರೆಸ್ಟ್ ಇದ್ದಲ್ಲಿ ಬುಕ್ 1-to-1 ಸೆಷನ್ ವಿತ್ ಮೀ. ಕಾಂಟ್ಯಾಕ್ಟ್ ಬಂದು ನನ್ನ ಮೇಲ್ ಐ ಡಿನ ಹಾಕಿರ್ತೀನಿ, ಅದಕ್ಕೆ ನೀವು ನನಗೆ ಮೇಲ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಸಿಗ್ತೀನಿ ನನ್ನ ಮುಂದಿನ ಮ್ಯಾನಿಫೆಸ್ಟೇಷನ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹ್ಯಾಪಿ ಮ್ಯಾನಿಫೆಸ್ಟಿಂಗ್. ಓಕೆ, ಬಾಯ್.